ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿಯವರೇ, ಏನು ಸಿಕ್ಕಾಪಟ್ಟೆ ಸಖತ್ತಾಗಿರೋದು ನೋಡ್ತಾ ಇದ್ದೀರ ಅಂತ ಕೇಳ್ತೀರಾ? ನೋಡೋಕ್ಕಲ್ಲ, ತಿನ್ನಕ್ಕೆ ಇಟ್ಕೊಂಡಿರೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೆಟ್ರಿ ಸೆಲ್ವನ್ ಅವರು ಬಂದಿದ್ದಾರೆ. ಮೂಲತಃ ಇವರು ಕಲಿನರಿ ಎಕ್ಸ್ಪರ್ಟು, ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಈ ಹೋಟೆಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇಟ್ಕೊಂಡಿರೋಂಥ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿಯವರೇ, ಏನ್ರಿ ನಾವು ಇಡೀ ವರ್ಲ್ಡೇ ಸುತ್ತಾಡಿದ್ದೀವಿ, ನಮ್ಮ ಕೈ ರುಚಿ ನೋಡಿ ಅಂತ ಹೇಳಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜಾಕ್ ಫ್ರೂಟ್ ಗೀ ರೋಸ್ಟು ಅಂದರೆ ಹಲಸಿನಕಾಯಿಯ ಗೀ ರೋಸ್ಟನ್ನು ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Sunpure, ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ. ಫಿಸಿಕಲಿ ರಿಫೈನ್ಡ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ತಗೊಳ್ಳಿ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಇದು ಕೇವಲ ಹೆಲ್ತ್ ಡ್ರಿಂಕ್ ಅಲ್ಲ, ನಮ್ಮ ಆರೋಗ್ಯದ ಪಾರಂಪರಿಕ ಆಹಾರ. ಇವತ್ತು ನಮ್ಮ ಕಿಚನ್ ಅಲ್ಲಿ ಕಲಿನರಿ ಎಕ್ಸ್ಪರ್ಟ್ ಆಗಿದ್ದಾರೆ, ಕನ್ಸಲ್ಟೆಂಟ್ ಆಗಿದ್ದಾರೆ. ದೇಶ ವಿದೇಶದಲ್ಲಿ 25 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ದೇಶ ವಿದೇಶದಲ್ಲಿ ಕೆಲಸ ಮಾಡಿರೋಂಥ ಮಾಸ್ಟರ್ ಚೆಫ್ ಇದ್ದಾರೆ. ವೆಟ್ರಿ ಸೆಲ್ವನ್ ಅವರು. ವೆಟ್ರಿ ಸೆಲ್ವನ್ ಅವ್ರನ್ನ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ವೀಕ್ಷಕರೇ, ತುಂಬ ಸಂತೋಷವಾಗಿದೆ ಇಲ್ಲಿ ಬರೋಕ್ಕೆ. ಚೆಫ್, ನೀವು 5 ಸ್ಟಾರ್ 7 ಸ್ಟಾರ್ ಎಲ್ಲ ಕೆಲಸ ಮಾಡಿದ್ದೀರಾ, ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಇವತ್ತು ನಮ್ಮ ಕಿಚನ್ಗೆ ಬಂದಿದ್ದೀರಾ, ತುಂಬಾ ಖುಷಿ ಆಯಿತು. ಸೊ ಇವತ್ತು ನಮ್ಮ ಸುಚಿ ಕಿಚಿ ಕಿಚನಲ್ಲಿ ನಿಮ್ಮ ಯಾವ ರೆಸಿಪಿನ ತೋರಿಸ್ತಾ ಇದ್ದೀರಾ? ನಾವು ಇವಾಗ ಒಂದು ಮಂಗಳೂರು ಸ್ಟೈಲ್ ಕಾಂಬಿನೇಷನಲ್ಲಿ ಜಾಕ್ ಫ್ರೂಟ್ ಜೊತೆಗೆ ಒಂದು ಗೀ ರೋಸ್ಟ್ ಮಾಡೋಣ ಅಂತ ಇದ್ದೀರಿ. ಓಕೆ, ಯೂಶಲಿ ಗೀ ರೋಸ್ಟ್ ತಿಂದಿರ್ತೀವಿ, ಪನ್ನೀರ್ ಗೀ ರೋಸ್ಟ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದೆ. ಸೊ ಇವತ್ತು ಮಾಸ್ಟರ್ ಚೆಫ್ ಬಂದಿರೋದ್ರಿಂದ ಜಾಕ್ ಫ್ರೂಟ್ ಅಲ್ಲಿ ಗೀ ರೋಸ್ಟ್ ಅಂತ ಇದ್ದಾರೆ. ಒಂದು ಪಕ್ಕಾ ಮಂಗಳೂರು ಶೈಲಿಯಲ್ಲಿ ಜಾಕ್ ಫ್ರೂಟ್ ಗೀ ರೋಸ್ಟ್ ನ ತೋರಿಸೋದಕ್ಕೆ ಬಂದಿದ್ದಾರೆ ಚೆಫ್ ವೆಟ್ರಿ ಸೆಲ್ವನ್ ಅವರು. ಜಾಕ್ ಫ್ರೂಟ್ ಗೀ ರೋಸ್ಟ್ಗೆ ಬೇಕಾಗುವ ಪದಾರ್ಥಗಳು: ಹಲಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರಿಶಿಣದ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ, ಅಚ್ಕಾರದ ಪುಡಿ, ಹಸಿ ತೆಂಗಿನ ತುರಿ, ಹುಣಸೆ ಹಣ್ಣು, ಹಸಿ ಶುಂಠಿ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಧನಿಯಾಕಾಳು, ಮೆಣಸು, ತುಪ್ಪ, ಉಪ್ಪು, ಎಣ್ಣೆ. ಚಿಕನ್ ಗೀ ರೋಸ್ಟ್ ತಿಂದಿದ್ದೀನಿ ನಾನು, ಪನ್ನೀರ್ ಗೀ ರೋಸ್ಟ್ ತಿಂದಿದ್ದೀನಿ. ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನೀವು ಜಾಕ್ ಫ್ರೂಟ್ ಗೀ ರೋಸ್ಟ್ ಅಂತ ಇದ್ದೀರಾ, ಒಂದು ಹೊಸ ಅಡುಗೆ ಇದು. ಹೌದು. ಸೊ ಪಕ್ಕಾ ಮಂಗಳೂರು ಶೈಲಿಯಲ್ಲಿ ಮಾಡ್ತಾ ಇದ್ದೀರಾ? ಹೌದು. ಕಲರು ರೆಡ್ ಆಗಿರುತ್ತೆ, ನಿಮಗೆ ಖಾರನೂ ಇರುತ್ತೆ, ಮತ್ತೆ ಗೀರಿಂದ ರೋಸ್ಟ್ ಮಾಡುವಾಗ ಆ ಫ್ಲೇವರು ಜಾಸ್ತಿ ಬರುತ್ತೆ, ಫ್ಲೇವರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಖಂಡಿತ. ಸೊ ಈಗ ಮೊದಲನೇ ಸ್ಟೆಪ್ ಏನು ಚೆಫ್? ಇವಾಗ ನಾವು ಏನಂದ್ರೆ ಜಾಕ್ ಫ್ರೂಟ್ ನ ತಗೊಂಡು ಬೇಯಿಸ್ಕೋಬೇಕು. ಅದನ್ನ ನಾವು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀರಾ? ಉಪ್ಪು ನೆನೆಸಿ ಹಾಕಿದಿರಿ, ಅರಿಶಿಣ ಹಾಕಿ ನೆನೆಸಿಟ್ಟಿದ್ದೀರಿ ಕಟ್ ಮಾಡಿ. ಇವಾಗ ಅದನ್ನ ಬೇಯಿಸ್ಬೇಕು. ಅದು ನೀರ್ ತಕ್ಕಂಗೆ ಹಾಕಿ ನಾವು ಬೇಯಿಸೋಣ. ಸೊ ಈಗ ಹಲಸಿನಕಾಯಿನ ತಗೊಂಡಿದ್ದಾರೆ, ಆದಷ್ಟು ಸ್ವಲ್ಪ ಟೆಂಡರ್ ಆಗಿದ್ರೆ ಒಳ್ಳೇದು ಅನ್ಕೋ. ಹೌದು, ತುಂಬಾ ಬಲ್ತಿರಂತ ಕಾಯಿ ಬೇಡ. ಹಲಸಿನಕಾಯಿನ ತಗೊಂಡು ಸಿಪ್ಪೆ ತೆಗೆದು ಅರಿಶಿನ ಮತ್ತು ಉಪ್ಪು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದಾರೆ. ಮೊದಲನೇ ಸ್ಟೆಪ್ ಈಗ ಬಾಯ್ಲ್ ಮಾಡ್ಕೋಬೇಕು. ಸೊ ಕುಕ್ಕರಲ್ಲಿ ಬೇಯಿಸ್ಕೋತೀರಾ? ಕರೆಕ್ಟ್. ಒಂದು 300 - 400 ಗ್ರಾಮ್ ತನಕ ಹಲಸಿನಕಾಯಿ ಇದೆ. ಅದು ನೀರು ತಕ್ಕಂಗೆ ಹಾಕೊಂಡು ಬಾಯ್ಲ್ ಆಗೋದಕ್ಕೆ. ಹೌದು. ಸೊ ಹಲಸಿನಕಾಯಿ ಅಂದರೆ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಚೆಫ್ ಅದನ್ನ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದಾರೆ. ಹೌದು. ಅದನ್ನಂದ್ರೆ ಒಂದೇ ವಿಸಿಲ್ ಇಡಬೇಕು. 2 ವಿಸಿಲ್ ಇಟ್ಟರೆ ಅದು ತುಂಬ ಸಾಫ್ಟ್ ಆಗುತ್ತೆ. ಅರಿಶಿನ ಹಾಕೋಣ, ಸ್ವಲ್ಪ ರುಚಿ ತಕ್ಕಂಗೆ ಪುಡಿ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ 1 ವಿಸಿಲ್ ತನಕ ಕಾಯೋಣ. 1 ವಿಸಿಲ್ ಬರಬೇಕು. ಹೌದು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಉರಿಬೇಕು. ಅಂದ್ರೆ ಗೀ ರೋಸ್ಟ್ ಮಸಾಲೆ. ಗೀ ರೋಸ್ಟ್ ಮಸಾಲೆ ಇದು ಡ್ರೈ ರೋಸ್ಟ್. ಇದು ಅದರಿಂದ ನಮಗೆ ಏನು ಬೇಕು ಅಂತ ಫಸ್ಟ್ ರೋಸ್ಟ್ ಮಾಡ್ಕೊಂಡು ಆಮೇಲೆ ಪುಡಿ ಮಾಡಿಕೊಡೋದು. ಎಷ್ಟಿದೆ ಧನಿಯಾಕಾಳು? ಒಂದು 20 ಗ್ರಾಮ್ ಇದ್ರೆ ಸಾಕು. 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ 25 ಗ್ರಾಮ್ ತನಕ ಬರುತ್ತೆ. ಅದರ ಜೊತೆಗೆ ಜೀರಿಗೆ, ಸೋಂಪು. ಜೀರಿಗೆ ಎಷ್ಟು ಸರ್? ಇದೊಂದು ಅರ್ಧ ಸ್ಪೂನ್ ಇದ್ರೆ ಸಾಕು. ಸೋಂಪು ಒಂದು ಅರ್ಧ ಸ್ಪೂನು. ಇದು ಒಂದು 6 - 8 ತನಕ ಸಾಕು. ಲವಂಗ, ಚಕ್ಕೆ 2 3 ಇದ್ರೆ ಸಾಕು. ಜಾಸ್ತಿ ಇದ್ರೆ ನಿಮಗೆ ಸ್ಟ್ರಾಂಗ್ ಆಗುತ್ತೆ. ಸೊ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸರ್, ನಿಮ್ಗೆ 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮ್ಮ ಕಲಿನರಿ ಜರ್ನಿ ತುಂಬಾನೇ ಇದೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಕಲಿನರಿ ಜರ್ನಿನ? ನಾವು ಫಸ್ಟು ಡಿಸೈಡ್ ಮಾಡಿ ನಾವು ಮಾಡಬೇಕು ಅಂದಿದ್ದು ITDC ಗ್ರ್ಯಾಂಡ್ ಅಶೋಕ್. ಇವಾಗ ಆಗಿದೆ, ಅದಕ್ಕೆ ಮುಂದೆ ಅಶೋಕ್ ಹೋಟೆಲ್ ಅಂತ ಇತ್ತು. ITDC.
ಅಲ್ಲಿಂದಾನೇ ನಾವು ಕಲ್ತಿದ್ದು. ಅಲ್ಲಿ ನಿಮ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು? ಹೌದು ಹೌದು, ಟ್ರೈನಿ ಆಗಿ 3 ವರ್ಷ ಆಗಿ ಅಲ್ಲಿಂದ ಅದಾದ್ಮೇಲೆ ಒಂದು 2 ವರ್ಷ ಮಾಡಿ ಅಶೋಕ ಹೋಟೆಲ್ ಅಲ್ಲಿ. ಹೌದು ಹೌದು. ಏನಂದ್ರೆ ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ಎಲ್ಲ ಟ್ರೈನಿ ಮತ್ತೆ ಹೊಸ ಸ್ಟಾಫಿಗೆ ಕಲಿಸ್ಕೊಡ್ತಾರೆ, ಆಮೇಲೆ ಅವರೇ ಮಾಡಬೇಕು. ಅದರಿಂದ ತುಂಬಾನೇ ಉಪಯೋಗ ಆಗುತ್ತೆ ನಿಮಗೆ. ಇದು ಇವಾಗ ಆಗಿದೆ, ಜಸ್ಟ್ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಕಲರ್ ಚೇಂಜ್ ಆಗಬಾರ್ದು, ಆದರೆ ಫ್ಲೇವರ್ ಬರಬೇಕು. ಹೌದು, ಅಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಇದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಪೌಡರ್ ಫಾರ್ಮ್ಗೆ ಮಾಡ್ಕೊಬೋದು. ಹೌದು, ಮೆಣಸು 1 ಸ್ಪೂನು. ಇದು ಅಷ್ಟೇ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಒಳ್ಳೇದು, ಅರೋಮಾ ಚೆನ್ನಾಗಿ ಬರುತ್ತೆ. ಹೌದು ಹೌದು. ಸೊ ಕಡಿಮೆ ಫ್ಲೇಮ್, ಯೂಶಲಿ ಅದು ಸಣ್ಣ ಸಣ್ಣ ಟಿಪ್ಸ್ ನಾವು ಹೇಳ್ತಾನೆ ಇರ್ತೀವಿ. ಯಾವುದು ಹೈ ಫ್ಲೇಮಲ್ಲಿ ಮಾಡಿದಾಗ ಅದು ಬೇಗ ಸೀದೋಗುತ್ತೆ ಮತ್ತೆ ಕಹಿ ಬಂದ್ಬಿಡುತ್ತೆ. ಸೊ ಕಡಿಮೆ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ವಿದೇಶದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ? ಫಾರಿನಲ್ಲಿ ಕೆನಡಲ್ಲಿ ಒಂದು 10 ವರ್ಷ ಮಾಡಿದ್ದೀನಿ. ಅದಾದ್ಮೇಲೆ ಬಂದು ಇಂಡಿಯಾದಲ್ಲಿ ನಾವು ಮಸಾಲಾ ಸ್ಪೈಸು, ಆಮೇಲೆ ಪ್ರೀಮಿಯಂ ಕ್ಲೈಂಟ್ಸ್, ಹೆಂಗಂದ್ರೆ ಬಡ್ಜೆಟ್ ಇರೋರಿಗೆ. ಕಲಿನರಿ ಕನ್ಸಲ್ಟೆಂಟ್ ಆಗಿದ್ದಾರೆ ಚೆಫ್ ವೆಟ್ರಿ ಸೆಲ್ವನ್ ಅವರು. ಸೊ ಸರ್, ಕನ್ಸಲ್ಟೆನ್ಸಿ ಅಂದ್ರೆ ಯಾವ ರೀತಿಲಿ ನೀವು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ? ಅಂದ್ರೆ ಅವ್ರಿಗೆ ಏನೇನ್ ಬಗ್ಗೆ ಮಾಹಿತಿ ಕೊಡ್ತೀರಾ? ಕನ್ಸಲ್ಟೆನ್ಸಿ ಅಂದ್ರೆ ನಾವು ಹೆಂಗಂದ್ರೆ ಅದು ಎಲ್ಲ ಒಂದು ರೆಸ್ಟೋರೆಂಟ್ ಆಗಿರಲಿ, ಹೋಟೆಲ್ ಆಗಿರಲಿ, ಅದಕ್ಕೆ ಎಲ್ಲ ಊಟದಿಂದ ಹಿಡಿದು ಡಿಸೈನಿಂದ ಹಿಡಿದು ನಾವು ಎಲೆಕ್ಟ್ರಿಕಲ್ ಔಟ್ಲೆಟಿಂದ ಹಿಡಿದು ಕಿಚನ್ಗೆ ಏನೇನು ಬೇಕು PNLೂ ಮಾಡಿಕೊಡ್ತೀರಿ ನಾವು. ಯಾವಾಗ ನಿಮಗೆ ಯಾವ ಟೈಮಲ್ಲಿ ಕಾಸು ಹಾಕಿ, ಯಾವ ಟೈಮಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ, ಎಷ್ಟು ಜನ ಇಟ್ಟರೆ ಬರುತ್ತೆ, ಇದೇ ಮೆನ್ಯೂ ಇರಬೇಕು, ಇಷ್ಟೇ ಐಟಮ್ ಇರಬೇಕು, ಎಲ್ಲ ನಾವು ಕೊಡ್ತೀವಿ. ಅದಕ್ಕೆ ನೀವು ಒಂದು ಸ್ಟ್ರಕ್ಚರ್ ಆಗಿ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಹೊಸದಾಗಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಕನ್ಸಲ್ಟೆನ್ಸಿ ಬೇಕೇ ಬೇಕು. ಯಾಕಂದರೆ 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಅವರಿಂದ ಕನ್ಸಲ್ಟೆನ್ಸಿ ತೊಗೊಂಡಾಗ ರಿಯಲಿ ಇಟ್ ಈಸ್ ಪ್ರಾಫಿಟಬಲ್, ಒಳ್ಳೇದೇ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಬೇಕೇ ಬೇಕು. ಹೌದು ಹೌದು. ಇದು ಆಫ್ ಮಾಡಿದ್ದೀರಿ ಇವಾಗ. ನೆಕ್ಸ್ಟ್ ಇದು ತೆಗೆದುಬಿಟ್ಟು ನಾವು ಪೌಡರ್ ಮಾಡ್ಕೊಳ್ಳೋಣ. ಪೆಪ್ಪರ್ ಇದನ್ನ ಮಾತ್ರ ಸಪರೇಟ್ ಆಗಿ ಮಾಡ್ಕೋತೀರಾ? ಹೌದು, ಇದು ಸಪರೇಟ್ ಮಾಡಿ ಸ್ವಲ್ಪ ಕೋರ್ಸ್ ಆಗಿ ತರಿಯಾಗಿ ಇಟ್ಕೋಬೇಕು ನಾವು. ಸೊ ಮೊದಲನೇದಾಗಿ ಇಲ್ಲಿ ಬರೀ ಮೆಣಸನ್ನ ತರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದಾರೆ. ಇವಾಗ ಇದ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅರ್ಧಂಬರ್ಧ ಕ್ರಶ್ ಆಗಿರೋ ಥರ ಮಾಡ್ಕೊಳ್ಳಿ. ಕರೆಕ್ಟ್. ಇವಾಗ ನೆಕ್ಸ್ಟು ನಾವು ಹುರಿದಿರೋ ಡ್ರೈ ಮಸಾಲ, ರೋಸ್ಟ್ ಮಸಾಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಕೋರ್ಸ್ ಆಗ ಅಥವಾ ಕಂಪ್ಲೀಟ್ ಫೈನ್ ಪೌಡರ್? ಇದು ಫೈನ್ ಪೌಡರ್ ಇರಬೇಕು. ಫೈನ್ ಪೌಡರ್ ಏನಕ್ಕಂದ್ರೆ ಇಲ್ಲಾಂದ್ರೆ ಬಾಯಿಗೆ ಸಿಗತ್ತೆ ನಿಮಗೆ. ಅದು ಗ್ರೇವಿ ಜೊತೆಗೆ ನಿಮಗೆ ಈಕ್ವಲ್ ಪೇಸ್ಟ್ ಆಗಿರಬೇಕು. ನಾವು ಬೇಡಿಗೆ ಚಿಲ್ಲಿ ಬಾಯ್ಲ್ ಮಾಡಿ ಒಂದು 3 ನಿಮಿಷ ಅಲ್ಲಿಂದ 5 ನಿಮಿಷ ತನಕ ಬಾಯ್ಲ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸರ್, ಇದು ಚೆಫ್ ಇಲ್ಲಿ ಎಷ್ಟಿದೆ ಬ್ಯಾಡಗಿ ಮೆಣಸಿನಕಾಯಿ? 40 ಇಂದ 50 ಗ್ರಾಮ್ ಇದೆ. ಇದನ್ನ ನೆನೆಸಿಟ್ಟಿದ್ದೀರಿ, ಒಂದು ಅರ್ಧ ಅವರ್ ನೆನೆಸಿಟ್ಟಿದ್ದೀರಿ. ಇವಾಗ ನಾವು ಆ ನೀರನ್ನ ಎತ್ತಿ ಬೇರೆ ಹೊಸ ನೀರು ಹಾಕಿ ನಾವು ಕುದಿಸ್ಕೊಳ್ಳೋಣ. ಬಾಯ್ಲ್ ಆಗುವಾಗ ಸ್ವಲ್ಪ ಧೂಳುಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸಿದ್ದೀರಾ ಅಷ್ಟೇ. ಬ್ಯಾಡಗಿ ಮೆಣಸಿನಕಾಯಿ ಒಳ್ಳೆ ಬಣ್ಣ ಕೊಡುತ್ತೆ ಹಾಗೂ ರುಚಿನೂ ಕೊಡುತ್ತೆ. ಬಿಸಿನೀರಲ್ಲಿ ನೆನೆಸಿಟ್ಟಿದ್ರ ಸ್ವಲ್ಪ? ಹೌದು, ನೆನೆಸಿಟ್ಟಿದ್ದಾರೆ. ಈಗ ಮತ್ತೆ ಇದನ್ನ ಬೇಯಿಸ್ಕೋತಾ ಇದ್ದಾರೆ. ಆ ಬೇಯಿಸ್ಕೊಂಡ ಬಾಯ್ಲ್ ಮಾಡಿದ ಪೇಸ್ಟ್ ಆ ಟೇಸ್ಟ್ ಬೇರೆ. ಹೌದು ಹೌದು, ಹಸಿ ವಾಸನೆ ಇರೋದಿಲ್ಲ. ಬಾಯ್ಲ್ ಮಾಡಿದಾಗ ಒಳ್ಳೆ ರುಚಿ ಕೊಡುತ್ತೆ. ಚೆಫ್, ನೀವು ಯಾವ ಕೇಸಿನಲ್ಲಿ ಎಕ್ಸ್ಪರ್ಟೈಸ್ ಮಾಡ್ಕೊಂಡಿದ್ದೀರಾ? ನಾವು ಕರಿಯರ್ ಸ್ಟಾರ್ಟ್ ಮಾಡಿರೋದು ಇಂಡಿಯನ್ನೇ. ಆದರೆ ನಾವು ಸೌತ್ ಇಂಡಿಯನಲ್ಲಿ ಸ್ವಲ್ಪ ಸ್ಪೆಷಲೈಸ್ ಮಾಡಿದ್ದೀರಿ. ನಾರ್ಮಲ್ ನಮ್ಮ ಟಿಫನ್ ಐಟಮ್ಗಳು, ಬಿಸಿಬೇಳೆ ಬಾತ್, ಅದರಲ್ಲಿ ಮಸಾಲೆ ಏನು ಹೋಗುತ್ತೆ, ಫ್ರೆಶ್ ಮಸಾಲೆ ಹೋಗುತ್ತೆ, ಅದಕ್ಕೆ ನೀವು ಹೆಲ್ದಿ ಏನಿರುತ್ತೆ,
ಅದ್ರ ಬಗ್ಗೆ ಎಲ್ಲ ನಾವು ತಿಳುವಳಿಕೆ ಕೊಡ್ತೀರಿ. ಅದೇ ತರ ಟೇಸ್ಟು ಇರುತ್ತೆ ನಮ್ದು. ಅಂದ್ರೆ ನೀವು ಸೌತ್ ಇಂಡಿಯನ್ ಐಟಮ್ಸ್ ಅಲ್ಲೂ ಎಕ್ಸ್ಪರ್ಟೈಸ್ ಆಗಿದ್ದೀರಾ ಜಾಸ್ತಿ. ಹೌದು ಹೌದು. ಸೌತ್ ಇಂಡಿಯನ್ ತಿಂಡಿ ಐಟಮ್ಗಳೆಲ್ಲ ಚೆನ್ನಾಗಿ ಮಾಡ್ತೀರಾ, ಅದ್ರಲ್ಲಿ ಎಕ್ಸ್ಪರ್ಟ್ ಜಾಸ್ತಿ ಆಗಿದ್ದೀರಾ. ಸೊ ನೀವು ವಿದೇಶದಲ್ಲಿ ಹೋದಾಗನು ನಮ್ಮ ಸೌತ್ ಇಂಡಿಯನ್ ಚೆಫ್ ಆಗಿದ್ದೀರಾ ನೀವು ಅಲ್ಲಿ. ಇವಾಗ ಇದು ಫಿಲ್ಟರ್ ಮಾಡೋಣ. ಆಗಿದೆ, ಒಂದು 4-5 ನಿಮಿಷ ಆಗಿದೆ. ಫಿಲ್ಟರ್ ಮಾಡಾಯ್ತು. ಇವಾಗ ಗ್ರೈಂಡಿಂಗ್ ರೆಡಿ ಮಾಡ್ಕೊಳ್ಳೋಣ. ಚೆಫ್ ಈಗ ಬ್ಯಾಡಗಿ ಮೆಣಸಿನಕಾಯಿ ಬೆಂದಿದೆ, ಸ್ಟ್ರೈನ್ ಬಾಯ್ಲ್ ಆಗಿದೆ, ನೀರು ಸ್ಟ್ರೈನ್ ಮಾಡ್ಕೊಂಡಿದ್ದೀರಾ. ಸೊ ಈಗ ತಣ್ಣಗಾಗಿದೆ, ಇದನ್ನ ಫೈನ್ ಪೇಸ್ಟ್ ಆಗಿ ರುಬ್ಕೊಂತೀರಾ. ಹೌದು. ರುಬ್ಬುವಾಗ ನಾವು ನೀರು ಬದಲು ಸ್ವಲ್ಪ ಹುಣಸಿನ ಹುಳಿ ಸೇರಿಸ್ಕೊಳ್ಳೋಣ. ಇದರಲ್ಲೇ ಸೇರಿಸ್ಕೊಳ್ಳೋಣ. ಅರ್ಧ ಇದ್ರೆ ಸಾಕಾಗತ್ತದು ಹುಣಸೆಹಣ್ಣು. ಅದೇ ತರ 15 - 20 ಗ್ರಾಮ್, ಜಾಸ್ತಿ ಹೋದ್ರೆ 30 ಗ್ರಾಮ್ ಕಾಯಿ. ಹಸಿ ತೆಂಗಿನ ತುರಿ ಸ್ಪೂನ್ ಲೆಕ್ಕದಲ್ಲಾದ್ರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ತಗೊಳ್ಳಿ. 2 ಟೇಬಲ್ ಸ್ಪೂನ್ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಿರಬೇಕು. ತಕ್ಕಂಗೆ ನೀರನ್ನು ಉಪಯೋಗ ಮಾಡ್ಕೊ. ಸೇರಿಸ್ಕೋತೀರಾ. ಬ್ಲೆಂಡ್ ಮಾಡೋದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದಾರೆ. ಇವಾಗ ಆಗಿದೆ, ಗ್ರೈಂಡಿಂಗ್ ಆಗಿದೆ. ನೋಡೋಣ, ತೆಗೆದು ಇವಾಗ ಕೊನೆ ಭಾಗ ಮುಗಿಸ್ಕೊಳ್ಳೋಣ. ಒಂದು 2 ಚಮಚದಷ್ಟು ತುಪ್ಪನ ಸೇರಿಸಿದ್ದಾರೆ. ತುಪ್ಪದ ಜೊತೆಗೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಬೋದು. ಹೌದೌದು, ಖಂಡಿತ. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ಫ್ಲವರ್ ಆಯಿಲ್. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಚೆಫ್. ಹಾಕೋಣ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ A, D ಹಾಗೂ E ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬ್. ತುಪ್ಪ ಮತ್ತು ಎಣ್ಣೆ ಕಾದಿದೆ. ಸೊ ಆ ಚಾಪಿಂಗಲ್ಲೇ ಗೊತ್ತಾಗುತ್ತೆ ಅವ್ರು ಕಲಿನರಿ ಎಕ್ಸ್ಪರ್ಟ್ ಅಂತ. ಎಷ್ಟು ಫೈನಾಗಿ ಆ ಜಿಂಜರ್ ಶುಂಠಿನ ಚಾಪ್ ಮಾಡಿದ್ದಾರೆ, ತೆಳುವಾಗಿ ಚೆನ್ನಾಗಿ ಚಾಪ್ ಮಾಡಿದ್ದಾರೆ. 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ. ಇವಾಗ ಚಾಪ್ ಮಾಡಿರೋದು, ಸ್ಲೈಸ್ ಮಾಡಿರೋ ಆನಿಯನ್ ಹೋಗುತ್ತೆ. ಸ್ಲೈಸ್ ಆನಿಯನ್ ಒಂದು. ಸೊ ಪಕ್ಕ ಒಂದು ರೆಸ್ಟೋರೆಂಟ್ ಶೈಲಿಯಲ್ಲಿ ಜಾಕ್ ಫ್ರೂಟ್ ಗೀ ರೋಸ್ಟ್ ತಯಾರಾಗ್ತಾ ಇದೆ ನಮ್ಮ ಕಿಚನಲ್ಲಿ ಇವತ್ತು. ಇವಾಗ ಅರ್ಧ ಆನಿಯನ್ ಕ್ಯಾರಮಲೈಸ್ ಆದಮೇಲೆ ಸ್ವಲ್ಪ ನಾವು ಲೋ ಹೀಟಲ್ಲಿ ಕುಕ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಸೀದ ಹೋಗುತ್ತೆ ಜಲ್ದಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಚೆಫ್, ಈಗ ಯಾವುದು ನಿಮಗೆ ವಿಚ್ ಇಸ್ ಬೆಟರ್ ಅನಿಸುತ್ತೆ? ಯು ವರ್ಕ್ ಆ್ಯಸ್ ಅ ಚೆಫ್ ಆಗು ಕೆಲಸ ಮಾಡ್ತೀರಾ, ಕನ್ಸಲ್ಟೆಂಟ್ ಆಗು ಮಾಡ್ತೀರಾ? ಸೊ ನಿಮಗೆ ಯಾವುದು ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತೀರಾ? ಇಷ್ಟಪಟ್ಟು ಮಾಡೋದು ಅಂದರೆ ಅಡುಗೆನೇ, ಶೆಫ್ ಆಗಿ. ಯಾಕಂದರೆ ಅದರಲ್ಲಿ ಎಲ್ಲ ನಿಮಗೆ ವೆರೈಟಿನೂ ಬರುತ್ತೆ. ದಟ್ ಇಸ್ ಅ ಪ್ರೊಫೆಷನ್. ಅದು ಹೌದು ಹೌದು, ನಮಗೆ ಕರೆಕ್ಟ್. ನೀವು ಯಾವ ಪ್ರೊಫೆಷನ್ ನೀವು ಹ್ಯಾಪಿಯಾಗಿ ಮಾಡ್ತೀರೋ ನೀವು ಅದರಲ್ಲಿ ಎಕ್ಸೆಲ್ ಆಗ್ಬೋದು, ನೀವು ಅದರಲ್ಲಿ ಮುಂದುವರಿಬಹುದು ತುಂಬಾ. ದಟ್ ಇಸ್ ವೆರಿ ಮಚ್ ಟ್ರೂ. ಬಹಳ ಖುಷಿ ಕೊಡುತ್ತೆ ನಮ್ಮ ಪ್ರೊಫೆಷನ್, ನಮಗೆ ಸಂತೋಷ ಕೊಡುತ್ತೆ. ಕರೆಕ್ಟ್. ನೋಡಿ, ಇಷ್ಟು ಬ್ರೌನ್ ಆಗಬೇಕು ಈರುಳ್ಳಿ. ಕೆಂಪಿಗೆ ಚೆನ್ನಾಗಿ ಬ್ರೌನ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ನಾವು ಇವಾಗ ಏನು ಆಡ್ ಮಾಡೋಣ ಅಂತ, ಕರಿಬೇವು, ಸ್ವಲ್ಪ ಕರಿ ಲೀವ್ಸ್. ನೀವು ಆನಿಯನ್ ಆದ್ಮೇಲೆ ಹಾಕಿದ್ರೆ ನಿಮ್ಗೆ ಕಲರು ರಿಟೈನ್ ಆಗುತ್ತೆ, ಆಮೇಲೆ ನಿಮ್ಗೆ ಫ್ಲೇವರು ಕೊಡುತ್ತೆ. ಮುಂದೆ ಹಾಕಿದ್ರೆ ನಿಮಗೆಲ್ಲ ಪುಡಿ ಅಂತ ಉದುರೋಗುತ್ತೆ ಗ್ರೇವಿಯಲ್ಲಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಅರ್ಧ ಸ್ಪೂನ್, ಹಂಗೆ ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನಾವು ಮಾಡಿರೋಂಥ ಬೇಡಿಗೆ ಚಿಲ್ಲಿ ಪೇಸ್ಟ್. ನಿಮಗೆ ಎಷ್ಟು ಜಾಕ್ ಫ್ರೂಟ್ ಇದೆಯೋ ಅದು ತಕ್ಕಂಗೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ನಿಮಗೆ ಗ್ರೇವಿ ಥರ ಬರುತ್ತೆ, ಇದು ರೋಸ್ಟ್ ಥರ ಇರಬೇಕು. ಸೊ ರಿಚ್ ಕಲರ್ ಬಂದಿದೆ ನೋಡಿ ಬ್ಯಾಡಗಿದು. ಇನ್ನು ಫ್ರೈ ಮಾಡ್ತಾ ಮತ್ತೆ ಕಲರ್ ಬಿಡುತ್ತೆ. ಹೌದು. ಸೊ ಯಾವುದೇ ಕಲರ್ ಬಳಸೋದು ಬೇಕಾಗಲ್ಲ. ಬ್ಯಾಡಗಿ ಮೆಣಸಿನಕಾಯಿ ರುಚಿನೂ ಕೊಡುತ್ತೆ, ಕಲರು ಬರುತ್ತೆ. ಸೊ ಗೀ ರೋಸ್ಟ್ ಅಂದರೆ ಪಕ್ಕ ಒಂಥರ ರೆಡ್ ಇರಬೇಕು. ಅದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ನೀರು ಹಾಕಿ ಸ್ವಲ್ಪ ಇನ್ನೊಂದಷ್ಟು ಫ್ರೈ ಮಾಡ್ಕೋಬೇಕು. ನನ್ನ ಫ್ಯಾಮಿಲಿಯ ಆರೋಗ್ಯ ದಿನದ ಪ್ರಾರಂಭದಿಂದಲೇ ಶುರುವಾಗುತ್ತೆ. ಟಾಡಾ! ಇದು ನಿನ್ನ ಬೋನ್ ಸ್ಟ್ರೆಂತ್ ಮತ್ತೆ ಮೆಮೊರಿ ಪವರ್ಗೆ, ಇದು ನಿಮ್ಮ ಜಾಯಿಂಟ್ ಪೇನ್ಗೆ, ಇದು ನಿಮ್ಮ ಶುಗರ್ಗೆ,
ಇದು ನಿಮ್ಮನ್ನ ಇಡೀ ದಿನ ಎನರ್ಜೆಟಿಕ್ ಆಗಿರ್ಸೋದಕ್ಕೆ. ನನ್ನ ಕುಟುಂಬದ ಆರೋಗ್ಯ ನನ್ನ ಜವಾಬ್ದಾರಿ. ಅದಕ್ಕಾಗಿಯೇ ನಮ್ಮೆಲ್ಲರ ಪ್ರತಿದಿನ ಮಿಲ್ಲೆಕ್ಸ್ ಚೂರ್ಣಂನಿಂದಲೇ ಶುರುವಾಗುತ್ತೆ. ಇದರಲ್ಲಿ 9 ಬಗೆಯ ಸಿರಿಧಾನ್ಯಗಳು, 30 ವಿಧವಾದ ಪದಾರ್ಥಗಳು, ಜೊತೆಗೆ 18 ಮುಖ್ಯ ಆಯುರ್ವೇದಿಕ ಮೂಲಿಕೆಗಳಿವೆ. ಹಾಗಾಗಿ ಇಡೀ ದಿನ ಎನರ್ಜಿಯೊಂದಿಗೆ ನಿಮ್ಮನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತೆ. ಇದು ಕೇವಲ ಹೆಲ್ತ್ ಡ್ರಿಂಕ್ ಅಲ್ಲ, ನಮ್ಮ ಆರೋಗ್ಯದ ಪಾರಂಪರಿಕ ಆಹಾರ. ಚಿನಹ ಪ್ಯೂರ್ ಆಯಿಲ್ ಫ್ರೀ ಆಡ್ ಹುಷಾರಾಗಿರಿ. ಬನ್ನಿಮ್ಮ. ಅಣ್ಣ ಪ್ಯೂರ್ ಆಯಿಲ್ ಕೊಡಿ. ಪ್ಯೂರ್ ಅಂದ್ರೆ ಸನ್ ಪ್ಯೂರ್. ಏನ್ ವ್ಯತ್ಯಾಸ? ಬೇರೆ ಎಣ್ಣೆ ಹೇಗೆಗೋ ರೀಫೈನ್ ಆದ್ರೆ ಸನ್ ಪ್ಯೂರ್ ಮಾತ್ರ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಗವರ್ಮೆಂಟ್ ಸರ್ಟಿಫೈಡ್ ಪೇಟೆಂಟೆಡ್ ಟೆಕ್ನಾಲಜಿಯಿಂದ ಫಿಸಿಕಲಿ ರೀಫೈನ್ ಆಗತ್ತೆ. ಆದ್ರೆ ಡಕೋಟಾ ಆಡ್ ಅಲ್ಲಿ ವಡೆ ತಿಂದು ಎಣ್ಣೆ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದಾರಲ್ಲ ಈ ಆಡು, ಇದು ಕಾಮಿಡಿ. ಎಷ್ಟೋ ವರ್ಷಗಳಿಂದ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ, ನಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಬಳಸ್ತಾ ಇರೋದು ಸನ್ ಪ್ಯೂರೇ. ಹಾಗಿದ್ರೆ ಸನ್ ಪ್ಯೂರೇ ಕೊಡಿ. ಹುಷಾರಾಗಿರಿ. ಫಿಸಿಕಲಿ ರಿಫೈನ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲೇ ತಗೊಳ್ಳಿ. ರುಚಿ ತಕ್ಕಂಗೆ ನೀವು ಖಾರದ ಪುಡಿನೂ ಬೇಕಾಗ ಬೆಳೆಸ್ಕೋಬೋದು. ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿನ ಬಳಸ್ತಾ ಇದ್ದಾರೆ. ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್. ಚಿಕನಲ್ಲಿ ಮಾಡಿದಾಗ ಚಿಕನ್ನ ಬೇಯಿಸಿಟ್ಕೊಂಡಿರ್ತೀರಾ? ಹೇಗೆ ಮಾಡ್ತೀರಾ ಚಿಕನ್ನಲ್ಲಿ ಮಾಡಿದಾಗ? ಅದರಲ್ಲಿ ಏನು ಮಾಡ್ಬೇಕಂದ್ರೆ ಜೊತೆಗೆ ಮಿಕ್ಸ್ ಮಾಡ್ಬೇಕು. ಇದು ರೋಸ್ಟ್ ಮಾಡೋದು ಜೊತೆಗೆ ಅದು ನೀರು ಬಿಡ, ಇದು ಬೇಯುತ್ತೆ, ಅದು ಬೇಯಿರುತ್ತೆ. ಅದರಿಂದ ಸ್ಪೆಷಲಿ ಬೋನ್ಲೆಸ್ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಸೊ ಇಷ್ಟು ಕನ್ಸಿಸ್ಟೆನ್ಸಿಗೆ ಫ್ರೈ ಮಾಡ್ಕೋಬೇಕು. ಹೌದು. ಹಾಗಾಗಿ ಗೀ ರೋಸ್ಟ್ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಒಂದು ಒಳ್ಳೆ ಘಮ ಬರ್ತಾ ಇದೆ. ಅಷ್ಟು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಇರುತ್ತೆ, ನಿಮಗೆ ಕಲರು ಕೊಡುತ್ತೆ. ತುಂಬ ಗ್ರೇವಿ ಥರ ಇರಲ್ಲ, ನಿಮಗೆ ಮಸಾಲ ಕೊಡ್ತಾರ, ನಿಮಗೆ ಸೆಮಿ ಗ್ರೇವಿಗಿಂತ ತಿಕ್ಕಿರುತ್ತೆ. ನಿಮಗೆ ಅರ್ಧ ಟೀ ಸ್ಪೂನ್ ಹಾಗೆ ಬ್ಲೆಂಡ್ ಮಾಡಿರೋ ಪೌಡ್ರ್ ಹಾಕ್ಕೊಡೋಣ. ಟೇಸ್ಟ್ ಮಾಡಿ ಬೇಕಾದರೆ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೋಬೋದು. ಸ್ಪೈಸಸ್ನ ಏನು ಪೌಡ್ರ್ ಮಾಡ್ಕೊಂಡಿದ್ರು ಅದನ್ನ ಈಗ ಕಡೆಯಲ್ಲಿ ಸೇರಿಸ್ತಾ ಇದ್ದಾರೆ. ಒಳ್ಳೆ ಕಲರ್ ಬಂದಿದೆ. ಇನ್ನೂ ಒಂದು 10 ಸೆಕೆಂಡಲ್ಲಿ ಹಾಕಿ ಮಿಕ್ಸ್ ಮಾಡಿ ತೆಗಿಬೋದು. ಇವಾಗ ನೋಡಿದ್ರೆ ಎಲ್ಲ ಸಪ್ರೇಟ್ ಆಗಿದೆ, ಗೀನು ಸಪ್ರೇಟ್ ಆಗಿದೆ, ಮಸಾಲೂ ಬಿಡ್ತಾ ಇದೆ. ಹಣ್ಸಿನ್ಕಾಯಿನ ಮಿಕ್ಸ್ ಮಾಡ್ಕೋಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ಹಲಸಿನಕಾಯಿಗೆ ಚೆನ್ನಾಗಿ ಮಿಕ್ಸಪ್ ಆಗಿದೆ. ಗ್ರೈಂಡ್ ಮಾಡಿರೋ ಪೆಪ್ಪರ್ ಪೌಡರು, ಅರ್ಧಂಬರ್ಧ ಕ್ರಷ್ ಆಗಿರೋಂಥ ಮೆಣಸುಕಾಳು, ಕೊತ್ತಂಬರಿ ಸೊಪ್ಪು. ರೆಡಿ ಆಗಿದೆ. ಇವಾಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೆಟ್ರಿ ಸರಣ್ ಅವರು ಬಂದಿದ್ದಾರೆ. ಪ್ರಪಂಚ ಎಲ್ಲ ಸುತ್ತಿದ್ದಾರೆ. ಸಿಕ್ಕಾಪಟ್ಟೆ ಹೋಟೆಲಿನ ಬಗ್ಗೆ ನಾಲೆಜನ್ನು ಇಟ್ಕೊಂಡಿರೋವಂಥವ್ರು. ಹೋಟೆಲ್ ಉದ್ಯಮ ಶುರು ಮಾಡಬೇಕು ಅನ್ನೋರಿಗೆ ಅಂದರೆ ಯಾವ ಥರ ಎಕ್ವಿಪ್ಮೆಂಟ್ ಹಾಕಬೇಕು, ಯಾವ ಥರ ಕಿಚನ್ ಎಕ್ವಿಪ್ಮೆಂಟ್ ಹಾಕಬೇಕು, ಯಾವ ಥರ ನೀವು ಲೇಬರ್ಗಳನ್ನ ಸೆಟ್ ಮಾಡ್ಕೋಬೇಕು, ಯಾವ ಥರ ಶಿಫ್ಟ್ ಮಾಡ್ಕೋಬೇಕು, ಈ ಥರ ಪೂರ್ತಿಯಾದಂಥ ಮಾಹಿತಿನ ಕೊಡೋದ್ರಲ್ಲಿ ನಂಬರ್ 1 ಆಗಿದ್ದಾರೆ ವೆಟ್ರಿ ಸೆಲ್ವನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದ ಅಡುಗೆನ ಮಾಡಿದ್ದಾರೆ. ವೆಟ್ರಿ ಸೆಲ್ವನ್ ನಮಸ್ಕಾರ. ಏನು ಮಾಡಿದ್ದೀರಾ ಸರ್? ಇದು ಮಂಗಳೂರು ಸ್ಟೈಲ್ ಗೀ ರೋಸ್ಟ್ ಮಾಡಿರೋದು ಜಾಕ್ ಫ್ರೂಟ್ ಅಲ್ಲಿ. ಸ್ವಲ್ಪ ವ್ಯತ್ಯಾಸವಿದೆ. ನಾವು ಗೀ ರೋಸ್ಟ್ ಅಂದ ತಕ್ಷಣ ಪ್ರಾನ್ ಗೀ ರೋಸ್ಟು, ಚಿಕನ್ ಗೀ ರೋಸ್ಟು, ಫಿಶ್ ಗೀ ರೋಸ್ಟು, ಮಟನ್ ಗೀ ರೋಸ್ಟ್ ತನಕ ಬರ್ತೀವಿ. ಇವರು ಅಲ್ಲಿ ಪನ್ನೀರ್ ಗೀ ರೋಸ್ಟು ಮಾಡ್ತಾರೆ. ಪನ್ನೀರು ಮಶ್ರೂಮ್ ಗೀ ರೋಸ್ಟು ಕೂಡ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಆದರೆ ನಾವು ಇವತ್ತು ಹಲಸಿನಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ಕುಕ್ಕರಲ್ಲಿ ಒಂದು 2-3 ವಿಷಲ್ನ ಕೊಟ್ಟು ಅದಕ್ಕೆ ಗೀ ರೋಸ್ಟ್ ಮಾಡಿ ತಿನ್ನೋಡಿ ಮುಳ್ಳಿ ಕಳೆದೋಗ್ಬಿಡ್ತೀರಾ ಅಂತ ಹೇಳಿದ್ದಾರೆ ವೆಟ್ರಿ ಸೆಲ್ವನ್ ಅವರ ಕೈ ರುಚಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ನೋಡಿದ್ರೆ ಗೊತ್ತಾಗ್ತದೆ. ಕಣ್ಣು ಮುಚ್ಚಿಬಿಟ್ಟು ತಿಂತಾ ಇದ್ರೆ ಇದು ಅದೋ ಇದು ಏನೂ ಗೊತ್ತಾಗಲ್ಲ. ಮೇನದವರು ಮಸಾಲೆ ಏನೇನು ತಯಾರಿ ಮಾಡ್ತಾರೆ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಅದ್ಭುತವಾದ ಮಸಾಲೆ. ನಾನು ಅವಲೇ ನೋಡಿದ ತಕ್ಷಣ ಹೇಳಿದೆ ಕಚ್ಕೊಂಡಿರ್ಬೇಕು ಮಸಾಲ ಗೀ ರೋಸ್ಟಲ್ಲಿ. ಆ ಗೀ ಹಿಂಗೆ ಹರಿತಾ ಇರಬೇಕು ಕೆಳಗಡೆ. ಆ ಥರ ಮಜವಾಗಿ ಮಾಡಿದ್ದಾರೆ. ಉಪ್ಪು ಖಾರ ಖಡಕ್ಕಾಗಿದೆ. ತಿಂದು ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ಒಂದು ಹೊಸ ಅನುಭವ. ಯಾಕಂದರೆ ಹಲಸಿನಕಾಯಿಯಲ್ಲಿ ತಿಂದಿದ್ದು ಕಡಿಮೆನ ತಿಂದೇ ಇಲ್ಲ. ಇದೇ ಫಸ್ಟು.
ಸಕ್ಕದ ಮಾಡಿದ್ದಾರೆ. ಅಂದರೆ ನಮಗೆ ಗೊತ್ತಾಗ್ತದ್ದು ಹಲಸಿನಕಾಯಲ್ಲಿ ಮಾಡಿದ್ರು ಇಷ್ಟೊಂದು ಮಜವಾಗಿ ಮಾಡ್ಬೋದಾ ಅಂತ ಇವಾಗ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಒಳ್ಳೆ ಅಡುಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ವೆಟ್ರಿ ಸೆಲ್ವನ್ ಅವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಲೆಕ್ಸ್ ಅವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್. ಮಿಲೆಕ್ಸ್ ಅವರು ನಿಮಗೋಸ್ಕರ ಕೊಟ್ಟಿದ್ದಾರೆ. ಮಿಲೆಕ್ಸಿಂದ ಮಾಡಿರೋ ಇನ್ಸ್ಟೆಂಟ್ ಫುಡ್ ಇದೆ, ಮಿಲೆಟ್ಸನ್ನು ಹಾಕಿ ಮಾಡಿದ್ದಾರೆ, ದೋಸೆ ಇದೆ, ಇಡ್ಲಿ ಇದೆ, ಪೊಂಗಲ್ ಇದೆ, ಎಲ್ಲವೂ ನಿಮಗೋಸ್ಕರ. ಮತ್ತೆ ಸಿಗೋಣ ಹೊಸ ಅಡುಗೆಯೊಂದಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆಟ್ರಿ, ಥ್ಯಾಂಕ್ ಯು. ಹೊಸ ಅಡುಗೆ ನೋಡ್ಕೋಬೇಕು, ಕಲ್ತ್ಕೋಬೇಕು, ಮಾಡ್ಕೋಬೇಕಾಗಿದೆ. ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಎಲ್ಲ ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ, ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇರುವಂಥ ಎಣ್ಣೆ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳಲ್ಲೂ ಸಿಗುವಂಥದ್ದು ಸನ್ಪ್ಯೂರ್ ಆಯಿಲ್. ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ, ಅಲ್ಲಿ ಸನ್ಪ್ಯೂರ್ ಅವರ ಪ್ರಾಡಕ್ಟ್ಗಳೆಲ್ಲ ಸಿಗುತ್ತೆ. ಅದು ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಅಂದರೆ ಏನೂ ಇಲ್ಲ, ಮಿಲೆಟ್ಸಿಂದ ಮಾಡಿರೋ ಇನ್ಸ್ಟೆಂಟ್ ಫುಡ್ಡು. ಸಿರಿಧಾನ್ಯಗಳಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಿ ಅಂದರೆ ಒಂದು 2 ದಿನ ತಿಂತಾರೆ, ಬಿಟ್ಬಿಡ್ತಾರೆ. ಆಮೇಲೆ ಬಿಡಿ ಸಾರ್ ತಿನ್ನೋಕ್ಕಾಗಲ್ಲ, ಅದು ಸರಿ ಹೋಗ್ತಾಯಿಲ್ಲ ಸಾರ್ ಅದಂದರೆ ರುಚಿಯಾಗಿ ಮಾಡ್ಕೊಡೋರು ಬೇಕು. ರುಚಿಯಾಗಿ ಮಾಡ್ಕೊಡೋರಿಲ್ಲ ಅಂದರೆ ಜಾಸ್ತಿ ದಿನ ಮಿಲೆಟ್ಸ್ನ ತಿನ್ನೋಕ್ಕಾಗಲ್ಲ ನೀವು. ಅದರಿಂದ ಮಿಲೆಕ್ಸ್ ಅವರು ಏನು ಮಾಡಿದ್ದಾರೆ, ಸಿರಿಧಾನ್ಯಗಳಲ್ಲಿ ದೋಸೆ ಮಾಡಿದ್ದಾರೆ, ಸಿರಿಧಾನ್ಯಗಳಲ್ಲಿ ಇಡ್ಲಿ ಮಾಡಿದ್ದಾರೆ, ಸಿರಿಧಾನ್ಯಗಳಲ್ಲಿ ಪೊಂಗಲ್ ಮಾಡಿದ್ದಾರೆ, ಉಪ್ಮಾ ಮಾಡಿದ್ದಾರೆ, ಜೊತೆಗೆ ಇದೊಂದು ಹೆಲ್ದಿ ಡ್ರಿಂಕ್ ಚೂರ್ಣಮ್ ಅಂತ ಮಾಡಿದ್ದಾರೆ. ಇದೇನಂತ ಹೇಳಿದ್ರೆ ದಿನಕ್ಕೆ ಒಂದೊತ್ತಿನ ಊಟದ ಬದಲು ಒಂದೊತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಬದಲು ಒಂದು ಸ್ಪೂನ್ ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸ್ ಕುಡಿತಾ ಬನ್ನಿ, ಆಟೋಮೆಟಿಕಾಗಿ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಶುಗರು BP ಕಂಟ್ರೋಲಿಗೆ ಬರುತ್ತೆ. ತುಂಬ ಜನ ಇದನ್ನು ತೊಗೊಂಡವರು ಮುಳ್ಳಿಯವರೇ ನಾನು 8 kg ಕಡಿಮೆ ಆದೆ, 11 kg ಕಡಿಮೆ ಆದೆ, 17 kg ಕಡಿಮೆ ಆಗಿದ್ದೀನಿ ಅನ್ನೋ ತನಕ ಹೇಳಿದ್ದಾರೆ. ಒಳ್ಳೆಯದಾಗಿದೆ, ಯೂಸ್ ಮಾಡಿ ನೋಡಿ. ಎಲ್ಲ ಕಡೆ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಸಿಗುತ್ತೆ. ತೊಗೊಂಡು ಯೂಸ್ ಮಾಡಿ ನೋಡಿ. ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ, ಅಲ್ಲಿ ಮಿಲೆಕ್ಸ್ ಅವರ ಪ್ರಾಡಕ್ಟ್ಗಳನ್ನೆಲ್ಲ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಾರೆ ವೆಟ್ರಿ ಸೆಲ್ವನ್. ಮತ್ತೆ ಹೊಸ ಅಡುಗೆ ಮಾಡೋಕ್ಕೆ ಅವ್ರನ್ನ ಕರೆಸ್ತೀವಿ. ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.